ಸ್ನೇಹಿತರೆ, ತಮಗೆಲ್ಲ ಈ ವಿಡಿಯೋಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಭಿನ್ನರಾಶಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ. ಭಿನ್ನರಾಶಿಗಳಲ್ಲಿ ಸಮಾನ ಭಿನ್ನರಾಶಿಗಳು ಅನ್ನುವಂಥ ಕಾನ್ಸೆಪ್ಟನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವೀಕ್ಷಿಸಿ ನಿಮಗೆ ಇದರಲ್ಲಿ ಏನೇನು ವಿಶೇಷತೆಗಳು ಅದಾವೋ ನಾವು ನೋಡ್ತೀವಿ. ಈ ವಿಡಿಯೋ ತಮಗೆ ಮುಂದಿನ ಅಭ್ಯಾಸಕ್ಕೆ ತುಂಬ ಉಪಯುಕ್ತವಾಗಿರುವಂಥ ಈ ವಿಡಿಯೋ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಇಲ್ಲಿ ಸಮಾನ ಭಿನ್ನರಾಶಿಗಳು ಎಂದರೆ ನೋಡೋಣ್ರಿ. ಈಗ ಒಂದು ಉದಾಹರಣೆ ಮೂಲಕ ಅದನ್ನು ಇನ್ನಷ್ಟು ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿರಿ. ಈಗ ಒಂದು ಭಿನ್ನರಾಶಿ ಐತಿ, 5/8 ಐತೆ ಅಂತ ಇಟ್ಕೊಳ್ರಿ. ಇದಕ್ಕೆ ಇನ್ನೊಂದು ಭಿನ್ನರಾಶಿ ಬರೆದಾಗ ಅದರ ಬೆಲೆ ಮತ್ತು ಇದರ ಬೆಲೆ, ಅಥವಾ ಇನ್ನಷ್ಟು ಸಾಕಷ್ಟು ಭಿನ್ನರಾಶಿ, ಒಂದಕ್ಕಿಂತ ಹೆಚ್ಚು ಭಿನ್ನರಾಶಿಗಳನ್ನು ಬರೆದಾಗ ಈ ಭಿನ್ನರಾಶಿ ಒಂದಕ್ಕೊಂದು ಅದರ ಬೆಲೆ ಅವುಗಳ ಬೆಲೆ ಸಮವಾಗಿದ್ದರೆ ಅವುಗಳಿಗೆ ಸಮಾನ ಭಿನ್ನರಾಶಿ ಎನ್ನುವರು. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿನಿ ನಾನು. ಇಲ್ಲಿ ಇದಕ್ಕೆ ನೋಡಿರಿ, 16 ಇವು ಸಮಾನ ಭಿನ್ನರಾಶಿಗಳು ಆಗಿರ್ತವೆ. ಇದನ್ನು ಇನ್ನಷ್ಟು ಚಿತ್ರದ ಮೂಲಕ ನಿಮಗೆ ತಿಳಿಪಡಿಸ್ತೀನಿ. ಇದು ಅರ್ಧ, ಇದೇನೋ ಯಾವುದೇ ವಸ್ತು ಅಂತ ಇಟ್ಕೊಡ್ರಿ. ಇಲ್ಲಿ ಬಣ್ಣ ಹಚ್ಚಿದ ಭಾಗವನ್ನು ನೋಡ್ತಾ ಹೋಗಿ. ಇದರ ಬೆಲೆ ಇದನ್ನು ಭಿನ್ನರಾಶಿಯಲ್ಲಿ ಬರೆದಾಗ 1/2 ಅಥವಾ 2/1 ಅಂತ ಕರಿತೀರಿ. ಇದಕ್ಕೆ ಸಮಾನ ಯಾವ ಆಕೈತಿಲ್ಲ ನೋಡ್ರಿ. ಇದರಷ್ಟು ವೃತ್ತ ಐತೆ ಅಂತ ಇಟ್ಕೊಡ್ರಿ ಮನಸ್ಸಿನಾಗ. ಇಲ್ಲಿ ವೃತ್ತ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದರೆ ಇದು ಇಷ್ಟ ವೃತ್ತ ಇದು ಐತೆ ಅಂತ ಇಟ್ಕೊಡ್ರಿ. ಈಗ ನಾನು ಇಲ್ಲಿ ಬಣ್ಣ ಹಚ್ತೀನಿ. ಈಗ ಇದನ್ನು ಹೆಂಗೆ ಬರಿತೀವಪ್ಪ ಅಂದ್ರೆ 4 ಭಾಗಗಳದ ಒಟ್ಟು ನೋಡ್ರಿ. ಇಲ್ಲಿಯಾದರೂ ಒಟ್ಟು ಭಾಗಗಳು ಛೇದದಲ್ಲಿ, ತೆಗೆದುಕೊಂಡು ಭಾಗ ಮ್ಯಾಗ, ಅಂದ್ರೆ ಬಣ್ಣ ಹಚ್ಚಿದ ಭಾಗ ಮ್ಯಾಗ ಬರಿತೀರಿ. ಇಲ್ಲಿ ಬಣ್ಣ ಹಚ್ಚಿದ ಭಾಗ ಮ್ಯಾಗ ಬರೀಣ. ಒಟ್ಟು ಭಾಗಗಳು 4. ಇಲ್ಲಿ ನೋಡ್ರಿ, ಇದ್ರ ಬೆಲೆ ಒಂದೈತಿ. ಈಗ ಒಂದು ನಿಮಗೆ ಇನ್ನಷ್ಟು ಉದಾಹರಣೆಗಳ ಇದನ್ನು ಕ್ಲಿಯರಾಗಿ ಹೇಳ್ಬೇಕಂದ್ರೆ, ಇಲ್ಲೇ ಒಂದು ಮಗು ಐತಿ. ಇದು ಅರ್ಧ ರೊಟ್ಟಿ ತಿಂತೈತೆ, ಚಪಾತಿ ಅಂತ ಇಟ್ಕೊಡ್ರಿ. ಇದು ಅರ್ಧ ತಿಂತೈತೆ. ಅದಕ್ಕಿಂತ ಚಿಕ್ಕ ಮಗು ಇನ್ನೊಂದು ಐತಿ. ಅದಕ್ಕೆ 4 ತುಕಡಿ ಮಾಡಿ 4 ಪೀಸ್ಗಳನ್ನ ಮಾಡಿ 2 ಪೀಸ್ ತಿಂದ್ರೆ ಅದು ಅರ್ಧ ತಿಂದಂಗೆ ಆಯಿತು. ಇದು ಅರ್ಧ ಆಯಿತು. ಅದಕ್ಕೆ ಬರೆಯೋದು ಮಾತ್ರ ಬೇರೆ, ಬೆಲೆ ಒಂದೇ. ಈ ರೀತಿ ನೀವು ಇಲ್ಲಿ ಗುರುತಿಸ್ಬೋದು. ಇದನ್ನು ಇನ್ನೊಂದಿಷ್ಟು ಮಾಡ್ಬೋದು. ಇಲ್ಲಿ ಸೇಮ್ ವೃತ್ತ ಐತೆ ಅಂತ ಇಟ್ಕೊಡ್ರಿ. ಈಗ ನೋಡ್ರಿ, ಇವೆಲ್ಲ ಸಮಾನ ಭಾಗಗಳು. ಬಣ್ಣ ಹಚ್ಚಿರಿಗೆ ಈಗ ಎಷ್ಟು ಭಾಗಗಳದಾರ? 1 2 3 4 5 6 7 8, ಒಟ್ಟು 8. ಬಣ್ಣ ಹಚ್ಚಿದ ಭಾಗ 4. ಹಾಗಾದ್ರೆ ಒಂದು ಭಿನ್ನರಾಶಿಗೆ ಇನ್ನೊಂದು ಭಿನ್ನರಾಶಿಯ ಬೆಲೆ ಸೇಮ್ ಆಗಿತ್ತಂದ್ರೆ, ಒಂದೇ ಆಗಿತ್ತಂದ್ರೆ ಆ ಭಿನ್ನರಾಶಿಗಳಿಗೆ ಸಮಾನ ಭಿನ್ನರಾಶಿಗಳು ಅಂತವೆ. ಇಲ್ಲಿ ಬೆಲೆ ಹೆಚ್ಚು ಕಮ್ಮಿ ಆಗಿರುವುದಿಲ್ಲ. ಇಲ್ಲಿ ನೋಡಿರಿ, ಹಿಂಗೆ ಬರಿಬೋದಲ್ಲ. ಈಗ 1 2/1 ಸಮ 4/2 ಇದಕ್ಕೆ ಸಮ 8/4 ಸಮ. ಈ ರೀತಿ ನಾವು ಬೇಕಾದಷ್ಟು ಸಮಾನ ಭಿನ್ನರಾಶಿಗಳನ್ನ ಬರೀಬೋದು. ಸಮಾನ ಭಿನ್ನರಾಶಿಗಳನ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ. ಈಗ ಸರಿ, ಸಮಾನ ಭಿನ್ನರಾಶಿಗಳನ್ನ ಬರೆಯೋದು ಇದನ್ನ ಹೆಂಗೆ ಬರ್ದೀನಿ ಅನ್ನೋದು ಈಗ ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತೇನೆ ನೋಡಿರಿ. ಒಂದು ಭಿನ್ನರಾಶಿ ಐತಿ. ಬೇಸಿಕ್ಕಾಗಿ ನಮಗೆ ಇಷ್ಟೆಲ್ಲ ಗೊತ್ತಿದ್ರೆ ನಾವು ಸಾಕಷ್ಟು ಲೆಕ್ಕಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರಿಬೋದು. ಅದು ಯಾವ ರೀತಿ ಇರ್ತಾವೆ ಅನ್ನೋದನ್ನು ಆ ಪ್ರಶ್ನೆಗಳು ಬಂದಾಗ ನಿಮ್ಗೆ ಹೇಳ್ತೇನೆ. ಇಲ್ಲಿ ನೋಡ್ರಿ, ಒಂದು ಭಿನ್ನರಾಶಿ ಐತಿ. ಈಗ ಇದು ಬೇರೆ ತೊಗೊಂಡೀಗ ನಿಮ್ಗೆ ಕ್ಲಿಯರಾಗಿ ಇನ್ನೊಂದು ಸ್ವಲ್ಪ ಹೊಸ ಉದಾಹರಣೆ.
ಅಂಶಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸ್ತೀರೋ ಛೇದಕ್ಕೂ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಇನ್ನೊಂದು ಸಮಾನ ಭಿನ್ನರಾಶಿ ದೊರೆಯುತ್ತದೆ. ಇದೇ ಈಗಿಂದು ನೀವು ಉದಾಹರಣೆ ತೊಗೋಬೋದು. ಇಲ್ಲಿ ನೋಡಿರಿ, ಮುಂದಿನ ಸಂಖ್ಯೆ ಏನು ಬರೆದಿದ್ವಿ ನಾವು ನೋಡಿರಿ, ಮೊದಲ 1/2 ಇತ್ತು. ಇದಕ್ಕೆ 2ರಿಂದ ಗುಣಿಸಿದ್ರೆ ಅಂಶಕ್ಕೆ, ಛೇದಕ್ಕೆ 2ರಿಂದ ಗುಣಿಸಿದ್ರಿ. ಈಗ 2/4 ಅಂದ್ರೆ 4ನೇ 2 ಆಯ್ತು. ಮತ್ತು ಇದಕ್ಕೆ ನೋಡಿರಿ 1/2 ಇಂಟು 3 ಮಾಡಿದ್ರಿ, 3/6 ಆಕೈತಿ. ನೋಡಿರಿ 1/2 ಇಂಟು 4 ಮಾಡಿದ್ರಿ, 4/8. ಇವೆಲ್ಲ ಸಮಾನ ಭಿನ್ನರಾಶಿಗಳನ್ನ ಯಾವ ರೀತಿ ಬರಿಬೇಕನ್ನೋದು ಹೇಳಾಗ್ತದೆ. ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಐತೆ ನಿಮಗೆ. ಇಲ್ಲಿ ನೋಡ್ರಿ, ಸಮಾನ ಭಿನ್ನರಾಶಿ ಬರಿಬೋದು, 0 ಮತ್ತು 1 ಬಿಟ್ಟು ಗುಣಾಕಾರ ಮಾಡು. ಸರ್ 0ಯಿಂದ ಗುಣಿಸಿದ್ರೆ ಹೆಂಗೆ ರೀ ಅಂತ ನೋಡ್ರಿ. ಈಗ 0ಯಿಂದ ಗುಣಿಸಿದ್ರೆ 2 ಕಡೆ 0 ಬಂದುಬಿಡ್ತಾವೆ. ಇದು ಅಲ್ಲ. ಛೇದಕ್ಕೆ ಅಂಶಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂಥ ಭಿನ್ನರಾಶಿ ಸಮಾನ ಭಿನ್ನರಾಶಿ ಆಗಿರ್ತೈತೆ. ಆದರೆ 1 ಮತ್ತು 0 ಬಿಟ್ಟು ಗುಣಾಕಾರ ಮಾಡಬೇಕು. ನೋಡಿ, 1ರಿಂದ ಗುಣಿಸಿದ್ರೆ ಅದೇ ಬರ್ತೈತೆ, ನಿಮಗೇನು ಡಿಫ್ರೆನ್ಸ್ ಕಾಣೋದಿಲ್ಲ. ಈಗ ಇದೇ ಇತ್ತು, ಇದೇ ಬಂತು. ಅದಕ್ಕೆ 0 ಮತ್ತು 1 ಇಲ್ಲೇ ಸ್ವಲ್ಪ ನೆನ್ಪಿಟ್ಕೋಬೇಕು. ಸಮಾನ ಭಿನ್ನರಾಶಿ ಒಂದು ವಿಧಾನ ಆಗ್ತಿದೆ ಬರೆಯೋದು. ಇನ್ನೊಂದು ವಿಧಾನ ಐತೆ. ಈಗ ದೊಡ್ಡ ಸಂಖ್ಯೆನೇ ಮೊದಲು ಇತ್ತು ಅಂದರೆ, ಉದಾಹರಣೆ ಇದೆ ತೊಗೊಂಡು, ಈಗ 6/12 ಐತೆ ಅಂತ ಇಟ್ಕೊಳ್ರಿ. ಆವಾಗ ಇದಕ್ಕಿಂತ ಹಿಂದಿಂದ ಏನು ಹೇಳಿದ್ವಿ ನಾವು, ಅಂಶಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸ್ತೀರೋ ಛೇದಕ್ಕೂ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಇಲ್ಲಿ ಅಂಶಕ್ಕೆ ಯಾವ ಸಂಖ್ಯೆಯಿಂದ ಭಾಗಿಸ್ತೀರೋ ಅಂಶಕ್ಕೆ ಛೇದಕ್ಕೂ ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ಆದರೆ ನಿಶ್ಶೇಷವಾಗಿ ಭಾಗಿಸುವಂಥ ಸಂಖ್ಯೆ ಆಗಿರಬೇಕು. ಉದಾಹರಣೆ, ಇಲ್ಲಿ 3ಕ್ಕೆ 3ರಿಂದ ಭಾಗಿಸ್ತೀರಿ, 6ಕ್ಕೆ 3ರಿಂದ ಭಾಗಿಸ್ತೀರಿ, 12ಕ್ಕೂ 3ರಿಂದ ಅಂದರೆ ಭಾಗ ಹೋಗುವಂಥ ಸಂಖ್ಯೆಗಳು ಅಂಶಕ್ಕೂ ಛೇದಕ್ಕೂ ಒಂದೇ ಸಂಖ್ಯೆಯಿಂದ ಭಾಗ ಹೋಗುವಂಥ ಸಂಖ್ಯೆ ಆಗಿರಬೇಕು. ಆವಾಗ ಮಾತ್ರ ಇನ್ನೊಂದು ಸಮಾನ ಭಿನ್ನರಾಶಿ ಸಿಗ್ತೈತೆ. ಮೊದಲು ಎಷ್ಟಿತ್ತು ರೀ, 6/12. ಇದಕ್ಕೆ 3ರಿಂದ ಭಾಗಿಸಿದ್ರಿ 2, ಇದಕ್ಕೆ 3ರಿಂದ ಭಾಗಿಸಿದ್ರಿ 4. ಅಂದರೆ 4ನೇ 2 ಅಥವಾ 2/4 ಅಂತೀರಿ. ಇದು 6/12ಕ್ಕೆ ಸಮ ಐತಿ. ಇದು ಈ ರೀತಿಯೂ ಮಾಡ್ಬೋದು. ನೋಡಿ, ಮತ್ತೆ ಇದು ಕಂಟಿನ್ಯೂ ಮಾಡ್ಬೋದು. 6ಕ್ಕೆ ಮತ್ತೆ ಯಾವ ಬೇರೆ ಸಂಖ್ಯೆಯಿಂದನೂ ಹೋಗತ್ತೆ. 6ರಿಂದನೇ ಭಾಗಿಸ್ಬೋದಲ್ಲ, ಇದಕ್ಕೂ 6ರಿಂದ ಭಾಗಿಸ್ರಿ. 6 1 6 2 1/2 ಅಂತೀರಿ. ಇದು ಸಮಾನ ಭಿನ್ನರಾಶಿ. ಮೊದಲಿದ್ದಂಥದಕ್ಕೆ ಇದು ಒಂದು ಸಮಾನ ಭಿನ್ನರಾಶಿ, ಇದು ಒಂದು ಆಯಿತು. ನೆಕ್ಸ್ಟ್, ಈ ರೀತಿ ನಾವು ನಿಶ್ಶೇಷವಾಗಿ ಪಡ್ತಿರ್ಬೇಕದು. ಅಂಥ ಭಾಜಕವನ್ನು ತಗೊಂಡು ನಾವು ಭಾಗಿಸಿದಾಗ ನಿಶ್ಶೇಷವಾಗಿ ಭಾಗುವಂಥ ಸಂಖ್ಯೆ ಆಗಿರಬೇಕು. ಅವಾಗ ಇನ್ನೊಂದು ಭಿನ್ನರಾಶಿ ನಿಮಗೆ ಸಿಗ್ತೈತಿ, ಅದು ಸಮಾನ ಭಿನ್ನರಾಶಿ ಆಗಿರ್ತೈತಿ. ಇನ್ನು ಸಮಾನ ಭಿನ್ನರಾಶಿಯನ್ನು ಗುರುತಿಸುವುದು. ಸಮಾನ ಭಿನ್ನರಾಶಿ ಮೊದಲು ಅವ್ರು ಕೊಟ್ಟಾರೀಗ ಆಪ್ಷನ್ಗಳಲ್ಲಿ. ಸಮಾನ ಭಿನ್ನರಾಶಿ ಕೊಟ್ಟಾಗ ನೋಡಿರಿ, ಗುರುತಿಸುವುದು, ಸಮಾನ ಭಿನ್ನರಾಶಿಗಳನ್ನು ಗುರುತಿಸುವುದು ಯಾವ ರೀತಿ ಅಂದರೆ, ಈಗ 3/5 ಐತಿ = 6/10 ಐತೆ ಅಂತ ಇಟ್ಕೊಳ್ರಿ. ಇದು ಸಮಾನ ಐತೆ, ನಮ್ಗೆ ಗೊತ್ತೈತಿ. ಈಗ ಇದನ್ನು ದೊಡ್ಡ ಸಂಖ್ಯೆ ಇದ್ದಾಗ ಅಥವಾ ನಮಗೆ ಗೊತ್ತಿಲ್ಲದ ಸಂಖ್ಯೆ ಗುಣಾಕಾರ ಮಾಡೋಕ್ಕೆ ಕನ್ಫ್ಯೂಷನ್ ಇದ್ದಾಗ ಇದನ್ನು ಯಾವ ರೀತಿ ನಾವು ಇದು ಸಮಾನ ಐತೆ ಅಂತ ಹೇಳಿ ಗುರುತಿಸ್ತೀವಿ ಅಂದರೆ, ಸಿಂಪಲ್. ಇದು ಓರೆ ಗುಣಾಕಾರ. ಮೊದಲು ಇಲ್ಲಿ 2 ವಿಧಾನಗಳಿದಾವೆ. ಮೊದಲನೇದು ಓರೆ ಗುಣಾಕಾರ. ನೋಡಿರಿ, 5 6 30, 10 3 30, 30ಕ್ಕೆ 30 ಸಮ ಆಯಿತು. ಇದು ಹಾಗಾದರೆ ಈ ಭಿನ್ನರಾಶಿಗೆ 3/5ಕ್ಕೆ 6/10 ಸಮ ಐತಿ. 5ನೇ 3 10ನೇ 6ಕ್ಕೆ ಸಮ ಐತಿ. ಈ ರೀತಿ ಹೇಳ್ಬೋದು. ಇದು ಏನು ಮಾಡಿದ್ವಿ ನಾವೀಗ, ಇದಕ್ಕೆ ಓರೆ ಗುಣಾಕಾರ ಅಂತ ಕರಿತೀವಿ. ಓರೆ ಗುಣಾಕಾರ. ಓರೆ ಗುಣಾಕಾರ ಸಮವಾಗಿದ್ದರೆ ಆ 2 ಭಿನ್ನರಾಶಿಗಳು ಸಮ ಅದಾವ ಅಂತ ಹೇಳ್ಬೋದು. ಇನ್ನೊಂದು ವಿಧಾನ ಐತಿ. ಇದನ್ನು ಈಗ ಉದಾಹರಣೆ ತೊಗೊಂಡೀಗ 6/10 ಐತಿ. ಇದಕ್ಕೆ ಸಮ ಐತಿಲ್ಲ ನಾವು ಗುರುತಿಸ್ಬೇಕಂದ್ರೆ, ಇದರ ಮೊದಲು ಮಾಡಿದಂಗೆ ಒಂದೇ ಸಂಖ್ಯೆಯಿಂದ ಹೋಗಿತ್ತಂದ್ರೆ ಆ ಸಂಖ್ಯೆಯಿಂದ ಭಾಗಿಸ್ಬೇಕು. ನೋಡಿ, ಇದಕ್ಕೆ 2ರಿಂದ ಭಾಗಿಸ್ರಿ. 2 3
2 5 ಒಂದೇ ಸಂಖ್ಯೆಯಿಂದ ಭಾಗಿಸಿದಾಗ ಸೇಮ್ ಆನ್ಸರ್ ಬರ್ತಿತ್ತಂದ್ರೆ ಮೊದಲ ಭಿನ್ನರಾಶಿ ಇದ್ದಂಥದ್ದು ಬರ್ತಿತ್ತಂದ್ರೆ ಅದಕ್ಕೂ ಸಮಾನ ಭಿನ್ನರಾಶಿಯನ್ನು ಐತೆ ಅಂತ ಹೇಳ್ಬೋದು. ಸಮಾನ ಮುಂದಿನ ವಿಡಿಯೋದಲ್ಲಿ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ, ಹೋಲಿಕೆ, ಭಿನ್ನರಾಶಿಗಳ ಹೋಲಿಕೆ ಯಾವ ರೀತಿ ಇರ್ತಾವೆ ಅನ್ನೋದನ್ನು ನೋಡೋಣ ಚಾನಲನ್ನು.